ಇದು ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿ. ಬಿಜೆಪಿ ಜೆಡಿಎಸ್ ದೋಸ್ತಿಗಳ ಹೊಸ ಗೇಮ್ ಪ್ಲಾನ್. ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿ. ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿಗಳ ಹೊಸ ಗೇಮ್ ಪ್ಲಾನ್. ಹಾಗಾದ್ರೆ ಏನದು ಗೇಮ್ ಪ್ಲಾನ್? ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಮಣ್ಣು ಮುಕ್ಕಿಸಲು ಪ್ಲಾನ್. 2028ರ ಎಲೆಕ್ಷನ್ಗೆ ಹೊಸ ಜೋಡೆತ್ತುಗಳು ಸೃಷ್ಟಿ. ಸದ್ದಿಲ್ಲದೆ ಈಗಿನಿಂದಲೇ ಶುರುವಾಗಿದೆ ಅಸಲಿ ಪೊಲಿಟಿಕಲ್ ಆಟ. ದೆಹಲಿಯಲ್ಲಿ ನಡೆದು ಹೋಯಿತು ರಹಸ್ಯವಾದಂತಹ ಮೀಟಿಂಗ್. ಆ ಮುಲಾಖಾತ್ನಲ್ಲಿ ಭೇಟಿ ಆದವರು ಯಾರು ಗೊತ್ತಾ? ನಿಮ್ಮ ಫ್ರೀಡಂ ಟಿವಿ ರಿವೀಲ್ ಮಾಡಲಿದೆ ಅತಿ ದೊಡ್ಡ ಸುದ್ದಿ. ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿ ಇದು. 2028 ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಸಿದ್ದು ಮತ್ತು ಡಿಕೆಶಿಯನ್ನ ಮುಗಿಸೋದಕ್ಕೆ ಬಹುದೊಡ್ಡ ಗೇಮ್ ಪ್ಲಾನ್ ನಡೀತಾ ಇದೆ. 2028ರಲ್ಲಿ ಹೇಗಾದ್ರೂ ಮಾಡಿ ರಾಜ್ಯವನ್ನ ರಾಜ್ಯಭಾರ ಮಾಡೋದು ಬಿಜೆಪಿ ಆಗಿರಬೇಕು ಅಥವಾ ಜೆಡಿಎಸ್ ಬಿಜೆಪಿ ದೋಸ್ತಿಯಲ್ಲಾಗಿರಬೇಕು. ಹೀಗಂತ ಒಂದು ಪೊಲಿಟಿಕಲ್ ಗೇಮ್ ಶುರುವಾಗಿದೆ. ದೆಹಲಿಯಲ್ಲಿ ಕುಮಾರಣ್ಣನ ಹೊಸ ಆಟ ಶುರುವಾಗಿದೆ. ಚೇತರಿಕೆಯ ನಂತರ ಹೊಸ ಮನೆಗೆ ಎಂಟ್ರಿ ಕೊಟ್ಟು ಹೊಸ ಸೂತ್ರ. ಗೃಹ ಪ್ರವೇಶ ನೆಪದಲ್ಲಿ ಎಚ್ಡಿಕೆ ಮೀಟಿಂಗ್. ಎಚ್ಡಿಕೆ ಮತ್ತು ಸಚಿವ ಸೋಮಣ್ಣ ರಹಸ್ಯ ಮಾತುಕತೆ. 2028 ಎಲೆಕ್ಷನ್ ತಯಾರಿ ಸಂಬಂಧ ಹೈ ಲೆವೆಲ್ ಚರ್ಚೆ. ವಿಜೇಂದ್ರರನ್ನ ಪಕ್ಕಕ್ಕೆ ಸರಿಸಲು ಭೂಮಿಕೆ ಸಿದ್ಧ. ತಿಂಗಳಾನುಗಟ್ಲೆ ಪಂಚಯಾತ್ರೆ ಮಾಡೇ ಏನು ಮಾಡೋಕ್ಕಾಗಿಲ್ಲ, ಇನ್ನು ಹೊಸ ಮನೆಯಲ್ಲಿ ಇಬ್ಬಿಬ್ರು ಕೂತು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಮಾತನಾಡ್ತಾ ಇದ್ದಾರೆ. ಎಚ್ಡಿಕೆ ಸೋಮಣ್ಣ ಕದನಕ್ಕೆ ನಿಂತರೆ ಕಾಂಗ್ರೆಸ್ ಮಕಾಡೆ ಫಿಕ್ಸು. ದೆಹಲಿಯಲ್ಲಿ ಕುಮಾರಣ್ಣರ ಹೊಸ ಆಟ ಶುರುವಾಗಿದೆ. ಕುಮಾರಣ್ಣ ದೆಹಲಿ ನಿವಾಸ, ಆ ನಿವಾಸದ ಗೃಹ ಪ್ರವೇಶದ ಕಾರ್ಯಕ್ರಮ ಇತ್ತು. ಗೃಹ ಪ್ರವೇಶ ಅಂತ ಬಂದಾಗ ಒಂದಷ್ಟು ರಾಜ್ಯ ರಾಜಕಾರಣಿಗಳು, ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಯ ಮನೆಗೆ, ಹಾಲಿ ಕೇಂದ್ರ ಸಚಿವರ ಮನೆಗೆ ಬರೋದು ಸಹಜ. ಇತ್ತೀಚೆಗೆ ಅಷ್ಟೇ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಎಚ್ ಡಿ ಕುಮಾರಸ್ವಾಮಿ. ಸೊ ಈಗ ಸ್ವಲ್ಪ ಆರೋಗ್ಯ ಚೇತರಿಸ್ಕೊಂಡಿರ್ತಕ್ಕಂತಹ ಕುಮಾರಸ್ವಾಮಿ ಹೊಸ ದಾಳ ಉರುಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾದರೆ ಹೊಸ ದಾಳ ಏನು ಅಂತ ಕೇಳೋದಾದರೆ 2028ಕ್ಕೆ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಗಳಾಗ್ತವೆ. ಆ ಚುನಾವಣೆಯಲ್ಲಿ ರಾಜ್ಯಭಾರ ಯಾರು ಮಾಡಬೇಕು ಅನ್ನೋದನ್ನು ಹೊಸ ಮನೆಯಲ್ಲಿ ಈಗ ಯೋಚನೆ ಮಾಡ್ತಿದ್ದಾರಂತೆ. ಸಾಲು ಸಭೆಗಳಾಗ್ತಾ ಇದೆಯಂತೆ. ಇನ್ನು ಕಳೆದ ಬಾರಿಯ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಈಗ ಜೆಡಿಎಸ್ನಲ್ಲಿ 17-18 ಶಾಸಕರಿದ್ದಾರೆ. ಈ 18 ಅಥವಾ 17 ಶಾಸಕರು ಮುಂದೆ 30 ಆಗಬೇಕು ಅಥವಾ 40 ಆಗಬೇಕು ಅಂತ ಕನಸನ್ನು ಇಟ್ಟುಕೊಳ್ಳುವಂತಹ ಯಾವ ಕನಸು ಕೂಡ ಕುಮಾರಸ್ವಾಮಿ ಅವರಿಗಿಲ್ಲ. ಅದ್ರ ಬಗ್ಗೆ ಯೋಚನೆಯೂ ಮಾಡ್ತಾ ಇಲ್ಲ. ಮುಂದಿನ ಬಾರಿ ಕರ್ನಾಟಕದಲ್ಲಿ ಜೆಡಿಎಸ್ನ ಅಸ್ತಿತ್ವ ಉಳಿಯುತ್ತೋ ಇಲ್ವೋ ಎನ್ನುವಂಥ ನಂಬಿಕೆಯೂ ಕೂಡ ಕುಮಾರಸ್ವಾಮಿ ಅವರಿಗಿಲ್ಲ. ಆದರೆ ದೋಸ್ತಿ ಮುಖಾಂತರವಾಗಿ ಭುಜಕ್ಕೆ ಬಲ ಬಂದಂಗೆ ಕಾಣ್ತಾ ಇದೆ ಕುಮಾರಸ್ವಾಮಿ ಅವರಿಗೆ. ಹಾಗಾಗಿನೇ ಒಂದು ಸ್ವಲ್ಪ ಖಟ್ಟರ್ ಹಿಂದುತ್ವವಾದಿ ಆಗೋದಕ್ಕೂ ಕೂಡ ಕುಮಾರಸ್ವಾಮಿ ಹೊರಟಿದ್ರು. ಸಿದ್ಧಾಂತದಲ್ಲಿ ಒಂದಷ್ಟು ಬದಲಾವಣೆ ತರೋದ್ರಲ್ಲೂ ಕೂಡ ಕುಮಾರಸ್ವಾಮಿ ಯಶಸ್ಸಾದರು. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಹೆಸರು ಕೇಳಿದ್ರೆ ಕಿವಿಗೆ ಕಾದ ಸೀಸಾ ಬಿದ್ದವರಾಗಿ ಆಡ್ತಿದ್ದ ಕುಮಾರಸ್ವಾಮಿ ಕಲ್ಲಡ್ಕ ಭಟ್ ಅವರ ಕಾರ್ಯಕ್ರಮಕ್ಕೂ ಕೂಡ ಹೋಗೋದಕ್ಕೆ ಶುರು ಮಾಡಿದ್ರು. ಹಣೆ ಮೇಲೆ ಉದ್ದುದ್ದ ತಿಲಕವನ್ನು ಇಡೋದಕ್ಕೆ ಶುರು ಮಾಡಿದರು. ಅದಾದ ನಂತರ ಜಾತ್ಯತೀತತೆ ಎನ್ನುವಂತಹ ಸಿದ್ಧಾಂತ ಜಂಗಮ ಸಿದ್ಧಾಂತವಾಗಿಯೂ ಕೂಡ ಬದಲಾದ ನಂತರ ಎಲೆಕ್ಷನ್ ಆದ ಮೇಲೆ ಲೋಕಸಭಾ ಎಲೆಕ್ಷನ್ನಲ್ಲಿ ಸಂಸದರಾದರು. ಈಗ ಅವರು ಮೋದಿ ಸಚಿವ ಸಂಪುಟದಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ಹಾಗಾಗಿ ದೋಸ್ತಿಗಳ ನಡುವೆ ಒಂದು ಒಪ್ಪಂದ. 2028ರಲ್ಲಿ ಒಂದು ರಾಜಕೀಯ ಬದಲಾವಣೆ ಬೇಕು ಕರ್ನಾಟಕದಲ್ಲಿ. ಹಾಗಾಗಿ ಹೊಸ ಸೂತ್ರಗಳನ್ನು ಹೆಣೆಯಲಾಗ್ತಾ ಇದೆಯಾ, ಹೊಸ ಪ್ರಯೋಗಗಳನ್ನು ಮಾಡಬಹುದಾ, ಅದರ ಭಾಗವಾಗಿ ಏನೆಲ್ಲ ತಯಾರಿಗಳು ಬೇಕು, ಸೊ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಈಗ ರಾಜಕೀಯ ಚರ್ಚೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.